ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ತಮ್ಮೆಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಉಪಸ್ಥಿತಕ್ಕಂಥ ನಮ್ಮ ಪುರಸಭೆ ಸದಸ್ಯರಾದ ಕಣ್ಣೂರವರೇ ಹಾಗೂ ನಮ್ಮ ಸ್ನೇಹಿತರು ಸದಾ ನನ್ನ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ತೇರ್ದಾಳ್ ಅವರೇ, ಬೆಳಗಾರ್ ಅವರೇ, ಚೆನ್ನಪ್ಪ ಅತ್ನಿ ಅವರೇ, ಹಿರೇಮಠ ಅವರೇ, ಚಿನ್ನಪ್ಪ ಅವರೇ, ತಮಗೂ ಕೂಡ ಶರಣಾರ್ಥಿಗಳು. ಇವತ್ತೇನಾಗಿದೆ ಅಂದರೆ, ನಮ್ಮಲ್ಲೇ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುವ ರೀತಿ ನಮ್ಮ ಸರ್ಕಾರಗಳು ನಡೆದುಕೊಳ್ತಾ ಇದ್ದೇವೆ. ಇದಕ್ಕೊಂದೇನಪ್ಪ ಉದಾಹರಣೆ ಅಂದ್ರೆ, ಕಳೆದ ಒಂದು 16ನೇ ವಿಧಾನಸಭೆ ಅಸ್ತಿತ್ವಕ್ಕೆ ಬಂದಾಗ ನಮ್ಮ ಶಾಸಕರುಗಳು ಪ್ರಮಾಣ ವಚನ ಮಾಡಿದ ರೀತಿಯನ್ನು ನೋಡಿದರೆ ಇವ್ರ ಸಂವಿಧಾನವನ್ನು ಇವ್ರ ಕಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಆಗ್ತಿದೆ ಅನ್ನುವಂಥ ಒಂದು ವಿಚಾರ ನಮ್ಮಲ್ಲಿ ಇರಲಾರ್ದು. ಏನಪ್ಪ ಅಂದ್ರೆ, ಸಂವಿಧಾನ ಅಂದ್ರೆ ಪ್ರಜಾಪ್ರಭುತ್ವದ ದೇಗುಲ. ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಸಂವಿಧಾನದ ಪರಮೋಚ್ಚ ನಾಯಕರು ಸಭಾಧ್ಯಕ್ಷರಿರ್ತಾರೆ. ಅವ್ರ ಮುಂದೆ ಇವ್ರು ನಡೆದುಕೊಂಡಂಥ ರೀತಿ ಹೆಂಗಿದೆಪ್ಪ ಅಂದ್ರೆ, ವಿಧಾನಸಭೆಗೆ ಚುನಾಯಿತರಾದವರು ಅಪ್ರಥಮವಾಗಿ ಸಂವಿಧಾನ ದೇಗುಲ ವಿಧಾನಸಭೆಯಲ್ಲಿ ಸಂವಿಧಾನದ ಅನುಸೂಚಿ 3ರಲ್ಲಿ ತಿಳಿಸಿದ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗ್ತದೆ. ಅದೊಂದು ನಮೂನೆ ಇದೆ. ಅನುಸೂಚಿ 3 ಸಂವಿಧಾನದಲ್ಲಿರ್ತಕ್ಕಂಥ ಅನುಸೂಚಿ 3ರ ಪ್ರಕಾರ ಪ್ರಮಾಣ ವಚನ ಸ್ವೀಕರಿಸಬೇಕಾಗ್ತದೆ. ಇದು ಅನುಸೂಚಿ 3. ಇದರಲ್ಲಿ ಯಾರು ಬೇಕಾದವ್ರ ಹೆಸರಿನಿಂದ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ, ಭಗವಂತನ ಹೆಸರಿನ ಮೇಲೆ ಅಥವಾ ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಅಂತ ಅಷ್ಟೇ ಇದರಲ್ಲಿ ಹೇಳಬೇಕಾಗ್ತದೆ. ಆದರೆ ತಾವೆಲ್ಲ ಮಾಧ್ಯಮ ಸ್ನೇಹಿತರು ತಾವೆಲ್ಲ ನೋಡಿದ್ರಿ, ತಾವೇ ಅವನ್ನ ದುಸ್ತರಿಸಿದ್ರಿ. ಇವರೆಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದವ್ರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಒಟ್ಟು 62 ಜನ ಶಾಸಕರು, ಇದರಲ್ಲಿ 9 ಜನ ಸಚಿವರಾಗಿದ್ದಾರೆ. ಇವರೇನು ಮಾಡಿದ್ದಾರೆ ಅಂದ್ರೆ, ವಿಶ್ವಗುರು ಬಸವಣ್ಣ, ಮುಂದೆ ಮಹಾಕೂಟೇಶ್ವರ, ವೀರ ನಾಗಮ್ಮ, ತಂದೆ ತಾಯಿ, ಗೋಮಾತೆ, ಉಡುಪಿ ಮಠದ ಶ್ರೀಗಳು, ಕಾವೇರಿ ತಾಯಿ, ಮಣಿದೇವರ ರಾತಯ್ಯ, ರಾಮನಗರ ಜನತೆ ಮೇಲೆ, ಕೂಡಂಬ ಸಂಗಮನಾಥನ ಮೇಲೆ, DK ಶಿವಕುಮಾರ್ ಅವರು ಮತ್ತು ದೊಡ್ಡಯ್ಯನವರ ಮೇಲೆ, ಸಂಗಮೇಶ್ವರ ತಂದೆ ಚೆನ್ನಕೇಶವ, ಹೀಗೆಲ್ಲ ತಮ್ಮ ಮನಸ್ಸಿಗೆ ಬಂದ ಹಾಗೆ ಪ್ರಮಾಣ ವಚನ ಮಾಡುವುದರ ಮೂಲಕ ಸಂವಿಧಾನಕ್ಕೆ ಅಪಚಾರ ಬರೆದಿದ್ದಾರೆ. ಅದಲ್ಲದೆ ಸಚಿವರು ಕೂಡ 9 ಜನ ಸಚಿವರು. ಅದರಲ್ಲಿ 9 ಜನ ಸಚಿವರಲ್ಲಿ DK ಶಿವಕುಮಾರ್ ಅವರು ಗಂಗಾಧರ ಅಜ್ಜನ ಹೆಸರಿನ ಮೇಲೆ, ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ, ಜಮೀರ್ ಅಹಮದ್ ಖಾನ್ ಅಲ್ಲಾ ಮತ್ತು ತಾಯಿ ಹೆಸರಿನ ಮೇಲೆ, ಶಿವಾನಂದ ಪಾಟೀಲರು ಅಣ್ಣ ಬಸವಣ್ಣ ಹೆಸರಿನ ಮೇಲೆ, ಡಾಕ್ಟರ್ MP ಸುಧಾಕರ್ ವೀರ ಮಲ್ಲೇಶ್ವರ ಹೆಸರಿನ ಮೇಲೆ, B ನಾಗೇಂದ್ರರು ವಾಲ್ಮೀಕಿ ಹಿರಿಯ ತಾತ ಹೆಸರಿನ ಮೇಲೆ. ಅಂದರೆ ಏನಪ್ಪ ಇದು, ತಮ್ಮ ಮನಸ್ಸಿಗೆ ಏನು ಬರ್ತದೆ ಆ ರೀತಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೈತೆ, ನಮ್ಮ ಸಂವಿಧಾನದ ಅನುಸೂಚಿ 193 ಲಾಸ್ಟ್ ಪೇಜ್ದಲ್ಲಿ ಇದೆ. ಅದು 193ರಲ್ಲಿ ಏನು ಹೇಳ್ತದೆ, 188ರ ಅನುಚ್ಛೇದದ ಮೇರೆಗೆ ಪ್ರಮಾಣ ವಚನ ಅಥವಾ ದೃಢೀಕರಣ ಮಾಡುವುದಕ್ಕಿಂತ ಮುಂಚೆ ಅರ್ಹತೆ ಇಲ್ಲದಿರುವಾಗ ಮತ್ತು ಅನರ್ಹತೆ ಉಂಟಾದಾಗ ಸದಸ್ಯನಾಗಿ ಕುಳಿತರೆ ಮತ್ತು ಮತ ಕೊಟ್ಟರೆ ದಂಡ ಅಂತ ಹೇಳ್ತದೆ. ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ, 188ರ ಅನುಚ್ಛೇದದ 3ನೇ ಅನುಸೂಚಿಯ ಪ್ರಕಾರ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಗಿಲ್ಲ, ಅವ್ರಿಗೆ ಸದನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಇಲ್ಲ, ಸದನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ, ಮತ್ತು ಮತದಾನ ಮಾಡುವ ಸಂದರ್ಭದಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಯಾವಾಗ ಸದನದಾಗ ಕುಂಡಿರ್ತಾರೋ ಪ್ರತಿದಿನಕ್ಕೆ 500 ರೂಪಾಯಿ ದಂಡವನ್ನು ಅವರಿಗೆ ವಸೂಲಿ ಮಾಡಬೇಕು, ರಾಜ್ಯಕ್ಕೆ ಬರ್ತಕ್ಕ ಸಾಲದ ರೂಪದಲ್ಲಿ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖಿದೆ. ಇಲ್ಲೇನಾಗೈತಿ, ನಮ್ಮಲ್ಲಿ ಯಾರೂ ಕೇಳೋರಿಲ್ಲ, ಅವ್ರು ಮಾಡಿದ್ದೇನೆ ಆಗೈತಿ. ಆದ್ದರಿಂದ ನಾನು ಘನವಂತ ರಾಜ್ಯಪಾಲರಿಗೆ ಮತ್ತು ವಿಧಾನಸಭಾಧ್ಯಕ್ಷರಿಗೆ ನಿನ್ನಿನ ದಿನನ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದ್ದೀನಿ. ನಮ್ಮದೇನು ಡಿಮಾಂಡ್ ಆಯ್ತಪ್ಪ ಅಂದ್ರೆ, ಇವರು ಕ್ರಮಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವವರಿಗೆ ಇವರಿಗೆ ಕೊಟ್ಟಂಥ ಎಲ್ಲ ಸೌಲಭ್ಯಗಳನ್ನು ವಾಪಸ್ ಪಡಿಬೇಕು, ಸಚಿವರು ಮಾಡಿದಂಥ ನಿರ್ಣಯಗಳನ್ನು ರದ್ದುಪಡಿಸಬೇಕು, ಸಭೆಯ ನಡವಳಿಕೆಗಳನ್ನು ರದ್ದುಪಡಿಸಬೇಕು, ಅವರು ಗಾಡಿ ಎಲ್ಲ ತಕ್ಷಣ ವಾಪಸ್ ತಗೊಂಡ ಅವ್ರಿಗೆ ಸರ್ಕಾರದಿಂದ ಕೊಡತಕ್ಕಂಥ ಯಾವುದೇ ಸೌಲಭ್ಯಗಳನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ನಾವು ರಾಜ್ಯಪಾಲರಿಗೆ ಮತ್ತು ಸಭಾಧ್ಯಕ್ಷರಿಗೆ ಒಂದು ನಿನ್ನಿಂದು ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದ್ದೀವಿ. ಇದು ಅನಿವಾರ್ಯ. ಇಲ್ಲದೆ ಹೋದಲ್ಲೇ ನಾವೇನು ಮಾಡ್ತೀವಿ ಅಂದ್ರೆ, ಇನ್ನೊಂದು ವಾರ ಬಿಟ್ಟು ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆಯಲ್ಲ ಅಥವಾ ಉಚ್ಚ ನ್ಯಾಯಾಲಯ ಎಲ್ಲಿ ಮಾಡ್ಲಿಕ್ಕೆ ಬರ್ತೈತಿ, ನಮ್ಮ ವಕೀಲರು ಸಲಹೆ ತೊಗೊಳಕ್ತಿದ್ದೀನಿ, ಅಲ್ಲೇ
ಈ ಸಂವಿಧಾನದ ಘನತೆ ಗೌರವವನ್ನು ಹೆಚ್ಚು ಮಾಡಲಿಕ್ಕೆ ಸಲುವಾಗಿ ಸರ್ಕಾರದ ಮೇಲಿನ ಒಂದು ಕೇಸ್ ಮಾಡುವಂಥ PIL ದಾಖಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಹೇಳಿ ಬಯಸ್ತಾ ಇದ್ದೀನಿ. ಇದಲ್ಲದೆ ಇದರಲ್ಲೇ ವಿಧಾನಸಭೆ ಕಾರ್ಯದರ್ಶಿಯವರ ಪಾತ್ರ ದೊಡ್ಡ ಪ್ರಮಾದ ಎಸಗಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿಯವರು ಏನು ಮಾಡಬೇಕಾಗಿತ್ತಂದ್ರೆ ಹಿಂಗೆ ಬೇರೆದವ್ರ ಹೆಸರಲ್ಲಿ ತೊಗೊಳಕ್ಕೆ ಬರೋದಿಲ್ಲ, ಅದಕ್ಕೆ ನಿಮ್ಮ ಓತನ ತೊಗೊಳ್ಳೋದು ಅಂತ ಹೇಳ್ಬೇಕಾಗಿತ್ತವ್ರು. ಅದನ್ನು ಬಿಟ್ಟಿಗೆ ಅಲ್ಲಿ ಅವ್ರು ತೊಗೊಂಡಿದ್ದ ಹೆಸರು ಬೇರೆ, ಇಲ್ಲಿ ಇವ್ರು ಮತ್ತು ಭಗವಂತ ಸತ್ಯನಿಷ್ಠತೆ ದಾಖಲು ಮಾಡೋದ್ರ ಮೂಲಕ ಕರ್ತವ್ಯ ಚ್ಯುತಿಗೆ ಎಸಗಿದ್ದಾರೆ. ವಿಧಾನಸಭೆ ಸೆಕ್ರೆಟರಿ ಅವರು ಅವ್ರ ಜವಾಬ್ದಾರಿ ಒಂದು ಸ್ಥಾನದ ಘನತೆ ಗೌರವಗಳನ್ನು ಹಾಳು ಮಾಡಿದರು. ಅವರ ಮೇಲೂ ಕೂಡ ಸಂವಿಧಾನದ ನಿಯಮಾವಳಿಗಳ ಪ್ರಕಾರ ಮಾನ್ಯ ಸಭಾಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಂತ ಹೇಳಿದರೆ ನಾನು ಮಾಧ್ಯಮ ಸ್ನೇಹಿತರ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ಇವರೇನಾದರೂ ಕ್ರಮಬದ್ಧವಾಗಿ ಪ್ರಮಾಣವಚನ ಸ್ವೀಕರಿಸಿದಲ್ಲಿ ಬರುವ 30ನೇ ತಾರೀಕು MLC ಚುನಾವಣೆ ಇದೆ, ಅಲ್ಲಿ ಸಹಿತ ಇವರಿಗೆ ಮತ ಚಲಾಯಿಸೋಕ್ಕೆ ಅವಕಾಶ ಇಲ್ಲ. ಇದು ನಾನು ಹೇಳೋದಲ್ಲ, ಸಂವಿಧಾನ ಬರೆದಂಥದ್ದು. ಅದಕ್ಕೆ ಇದನ್ನೆಲ್ಲ ತಗೊಂಡು ನಾನು ಕಾನೂನಾತ್ಮಕ ಹೋರಾಟ ಮಾಡೋದು ತಮ್ಗೆ ಹೇಳಿ ಬಯಸ್ತಾ ಇದ್ದೇನೆ.